ಇದು ಒಂದು ತಮಾಷೆ ಪ್ರಸಂಗ ಅಂತ ಅನ್ಕೋಬಹುದು. ತಮಾಷೆಯನ್ನು ನೋಡಿದ್ರೆ ತಮಾಷೆ ಅನಿಸುತ್ತೆ, ಅದ್ರೊಳಗೆ ಏನಾದ್ರೂ ಜೀವನಕ್ಕೆ ಪ್ರಯೋಜನಕಾರಿ ಅನ್ನೋದೇ ಅದು ಸಿಗ್ತದೆ. ಒಂದ್ ಹಳ್ಳಿ, ಅಲ್ಲೊಬ್ಬ ರೈತ, ತರುಣ, ಭುಜದಲ್ಲಿ ಶಕ್ತಿ ಇದೆ, ಕಣ್ಣಲ್ಲಿ ಕನಸುಗಳಿದ್ದಾವೆ, ಇನ್ನೇನ್ ಬೇಕಾ ವಯಸ್ಸಿಗೆ, ಅದಕ್ಕಿಂತ ಹೆಚ್ಚಿಗೆ ಓಡಾಡ್ತಿದ್ದ ಹುಡುಗ. ಆ ಊರಿನ ದೊಡ್ಡ ಜಮೀನ್ದಾರ್ ಮಗಳ ಪರಿಚಯ ಆಯ್ತು ಇವನಿಗೆ. ನಿಧಾನಕ್ಕಾಗಿ ಪರಿಚಯ ಪ್ರೇಮಕ್ಕೆ ತಿರುಗ್ತು. ಆ ವಯಸ್ಸು, ಆ ಕಾಲ, ಮನದ ತುಂಬೆಲ್ಲ ಬಣ್ಣ ಬಣ್ಣದ ರಂಗೋಲಿ ಚಿತ್ತಾರ. ಹುಡುಗಿನೇ ಧೈರ್ಯ ತುಂಬ ಹೇಳಿದ್ವಿ. ಧೈರ್ಯ ಇಲ್ಲ ಇವನಿಗೆ, ಚಿಂತೆ ಮಾಡಬೇಡ, ನಮ್ಮ ತಂದೆನ್ ಬಂದು ಕೇಳು, ಮದುವೆಗೆ ಒಪ್ಕೊಂಡ್ಬಿಡ್ತಾಳೆ ಅಂದು. ಆಕೆಗಿರೋ ಧೈರ್ಯ ಇವನಿಗಿಲ್ಲ. ಇವನಂದ ಇಷ್ಟು ಸುಲಭ ಕೆಲಸ ಆದೀತೆ, ನಾನೆಲ್ಲೋ ಸಣ್ಣ ರೈತ, ನಾನು ಅವನ್ ಜಮೀನ್ದಾರ ಬಹಳ ದೊಡ್ಡವನು, ಕ್ರೂರಿ ಅಂತ ಬೇರೆ ಕೇಳಿದ್ದೀನಿ, ಸುದ್ದಿ ಊರಲ್ಲಿದೆ, ನಾನು ಹೋಗಿ ಕೇಳಿದ ನನ್ ಕೊಂದೆ ಹಾಕ್ಸ್ಬಿಡ್ತಾನ ಅವನು, ನಾನು ಬದುಕಿದ್ದೇನೋ ಸಾಕ್ಷಿ ಕೂಡ ಅಳಿಸ್ಬಿಡ್ತಾನ, ಹಂಗಿದಾನ ಅವನು ಜಮೀನ್ದಾರ, ಅವನು ಒಬ್ಬಳೇ ಮಗಳನ್ನ ಪ್ರೀತಿ ಮಾಡಿದ್, ನಾನು ಏನ್ ಸಿಕ್ಕಾಕೊಂಡಪ್ಪ ಅಂತ ಒದ್ದಾಟ. ಆ ಹುಡುಗಿ ಬಿಡ್ತಾ ಇಲ್ಲ, ಬಾ ಕರ್ಕೊಂಡು ಹೋಗ್ತೀನಿ ಅಂತಾಳೆ. ಬೇರೆ ದಾರಿ ಇಲ್ಲದೆ ಹೋಗಿ ಅಂಗೈಯಲ್ಲಿ ಜೀವ ಹಿಡ್ಕೊಂಡು ಜಮೀನ್ದಾರ್ ಮುಂದೆ ಹೋಗಿ ನಿಂತ್ಕೊಂಡ. ಯಾರಪ್ಪ ನೀನು ಅಂತ ಕೇಳಿದ್ರು. ಅವನ ಧ್ವನಿಗೆ ಅರ್ಧ ಹೆದರು ಅದ. ಅವನು ಟಪ್ ಅಂತ ಕಾಲ್ ಚಾಚಿ ನೆಲದ ಮೇಲೆ ಬಿದ್ದ, ಅವ್ರ ಕಾಲಿಗೆ ಬಿದ್ದ. ಅವನು ಜಮೀನ್ದಾರ್, ಏನಪ್ಪ, ಏನ್ ಬಂದಿದ್ದೀ ಇಲ್ಲಿ ನೀನು ಅಂತ. ಆ ಹುಡುಗಿನ ಬಂದು ನೋಡಿದ್ವಿ, ಅವನು ತ್ರಾಣನೇ ಇಲ್ಲ, ಅವನಿಗೆ ಹೇಳೋದಕ್ಕೆ ಧೈರ್ಯ ಇಲ್ಲ. ಆ ಹುಡುಗಿನೇ ಬಂದು ಹೇಳಿದಂತೆ, ಅಪ್ಪ ಇವನು ರೈತ, ಇನ್ ಸಣ್ಣ ತೋಟ ಇದೆ ಒಂದು, ನಾನು ಇವನ್ ಮದುವೆ ಆಗ್ಬೇಕಂತ ಮಾಡಿದ್ದೀನಿ, ನೀವು ಪರ್ಮಿಷನ್ ಕೊಡ್ಬೇಕು ಅಂತ ಕೇಳಿದಂತೆ. ಇವನಿಗೆ ನಿಂತ್ಕೊಳಕ್ ಆಗ್ತಾ ಇಲ್ಲ, ಹುಡುಗನಿಗೆ ಅಟ್ ಎದುರಿದ್ದಾನೆ. ಜಮೀನ್ದಾರ್ ಹೇಳಿದಂತೆ, ಭಲೆ, ಸಿಟ್ಟು ಮಾಡ್ಕೊಳ್ಳಿಲ್ಲ ಅವನು, ನನ್ನ ಮಗಳು ಒಳ್ಳೆಯವನ್ನೇ ಆರಿಸ್ಕೊಂಡಿದ್ದಾಳೆ ಕಣಯ್ಯ, ಆದ್ರೆ ನಿನ್ ಶಕ್ತಿ ಅಷ್ಟೊಂದು ಪರೀಕ್ಷೆ ಮಾಡ್ಬಿಡ್ವೆ, ನಾನು ನನ್ನ ಮಗಳನ್ನ ಕೊಡ್ಬೇಕಲ್ಲ ನಿನಗೆ, ಅಳಿಯಾಗ ಅವನ ಶಕ್ತಿ ಇದೆಯಾ ನೋಡ್ಬೇಕಲ್ಲ, ಪರೀಕ್ಷೆ ಮಾಡ್ಲಾ ಅಂತ ಕೇಳಿದಂತೆ. ಇವ್ನು ಇಲ್ಲ ಅನ್ನೋಕ್ಕೂ ಧೈರ್ಯ ಇಲ್ಲ ಇವನಿಗೆ. ಒಂದ್ ಸಣ್ಣ ಪರೀಕ್ಷೆ, ದೊಡ್ಡದಲ್ಲ. ನನ್ನ ಹತ್ರ 3 ಹೋರಿ ಇದ್ದಾವೆ, ಈ ಬೈಲಲ್ಲಿ ನಿಂತ್ಕೋಬೇಕು, ಮರದ ಕೆಳಗೆ ನಿಂತ್ಕೋಬೇಕು. ನಾನು ಹೋರಿ ನಮ್ಮ ಕಟ್ಟಿಟ್ಟಿದ್ದೇನಲ್ಲ ಕೊನೆಯಿಂದ ಒಂದೊಂದ ಹೋರಿ ಬಿಡ್ತಾ ಹೋಗ್ತೇನೆ. ನೀವೇನ್ ಮಾಡ್ಬೇಕು ಗೊತ್ತಾ, ಹೋರಿ ಬೆನ್ ಹತ್ತಿ ಅದ್ರ ಬಾಲ ಹಿಡ್ಕೊಂಡ್ಬಿಡ್ಬೇಕು, ಮುಂದೆ ಹೋಗ್ಲಾರ್ದಂಗ್ ಮಾಡ್ಬೇಕು. ಅಷ್ಟು ಮಾಡಿದ್ರೆ ನನ್ನ ಮಗಳು ನಿನ್ನವಳೆ ಆಗೋಗು. ರೈತ ಅಂದ್ರ ಪುಣ್ಯಕ್ಕೆ ನನಗೆ ಗೊತ್ತಿರೋ ಕೆಲಸ ಹೇಳಿದ್ನಲ್ಲ ಯಜಮಾನ, ನನಗೆ ಹಸು ಕರು ಹಿಡ್ಕೊಳ್ಳೋದು ಹೋರಿ ಹಿಡ್ಕೊಳ್ಳೋದು ಗೊತ್ತಿದೆ ನನಗೆ. ಮಾಡ್ತೀನಿ ಸ್ವಾಮಿ ಅಂದ. ನಿಂತ್ಕೊ ಅಲ್ಲಿ ಮರದ ಕೆಳಗೆ. ನಿಂತ್ಕೊಂಡ. ಅವ್ನ್ ಗೊತ್ತು ಹೋರಿ ಹಿಡಿದು ಸ್ವಲ್ಪ ಕಷ್ಟದ ಕೆಲಸ, ಇಂಥ ಚಂದದ ಹುಡುಗಿ ಸಿಗೋದಾದ್ರೆ ಯಮನ ಕೋಣದ ಬಾಲಾನು ಹಿಡ್ದಾನು. ಅವನು ಧೈರ್ಯ ಮಾಡಿದ, ಹೋಗೇ ಬಿಡ್ತೀನಿ ಅಂತ ಹೇಳ್ದ. ದಿನ ಬಂತು, ಕಚ್ಚೆ ಕಟ್ಕೊಂಡು ಹುಡುಗ ತಯಾರಾಗಿ ನಿಂತ್ಕೊಂಡ. ನಿಮ್ ಕಣ್ ಮುಂದೆ ಚಿತ್ರ ಬರ್ಬೇಕಾದ, ಮರದ ಕೆಳಗೆ ನಿಂತಿದ್ದಾನೆ. ಕೊಟ್ಟಿಗೆ ಬಾಗಲ್ ತೆಗೆದ ತಕ್ಷಣ ಹೋರಿ ಬರ್ತದೆ, ಹೊರಗಡೆ ಓಡಿ ಬರ್ತದೆ. ಅವನೇನ್ ಮಾಡ್ಬೇಕು, ಓಡಿ ಹೋಗಿ ಅದ್ರ ಪಕ್ಕ ಹೋಗ್ಬೇಕು. ಎದುರಿಗೆ ಹೋದ್ರೆ ಕೋಡಿಂದ ಎತ್ತು ಹಾಕ್ಬಿಡುತ್ತೆ ನಿಮ್ಮನ್ನ. ಪಕ್ಕಕ್ಕೆ ಹೋಗಿ ಟಕ್ ಅಂತ ಬಾಲ ಹಿಡ್ಕೊಂಡ್ಬಿಟ್ರೆ ನಿಂತ್ಕೊಂಡ್ಬಿಡುತ್ತೆ. ಅದು ಹಿಡಿಬೇಕು ಅಂತ ಮಾಡಿದ. ಮರದ ಕೆಳಗೆ ನಿಂತು ನೋಡಿದ, ಕೊಟ್ಟಿಗೆ ಬಾಗಲ್ ತೆಗಿತು, ಒಂದು ಹೋರಿ ಬಂತಪ್ಪ ನುಗ್ಗಿ. ಅದೇನು ಹೋರಿನ ಸ್ವಾಮಿ, ಅದು ಆನೆ ಬಂದಂಗ್ ಬರ್ತದೆ, ಭಾರಿ ಗಾತ್ರ, ಮುಸುಗುಡ್ತಾ ಇದೆ ಹೋರಿ. ಕೋಡಿ ಹಿಂಗ್ ಕೆಳಗ್ ಮಾಡ್ಕೊಂಡು ಓಡಿ ಬತ್ತು. ಇವನು ಗಾಬರಿ ಆದ. ಅವನಂದ, ಈ ಹೋರಿ ಹಿಡಿಯೋಕ್ ಸಾಧ್ಯ ಇಲ್ಲ, ಇನ್ನು 3 ಅಂತ ಹೇಳಿದ. ನಾನು ಹೆಂಗಿದ್ರು ಮಾವ, ಇದು ಹೋಗ್ಲಿ, ಇನ್ನು 2ನೇ ಹೊಡ್ಕೊಳ್ಳೋಣ ಅಂತ. ಅದಿಷ್ಟು ಭಾರಿ ಆಗಿರ್ಲಾರ್ದು ಅಂತ ಆಸೆ ಮೇಲೆ ನಿಂತ್ಕೊಂಡ. ಮೊದ್ಲೇ ಹೋರಿ ಹೋಗ್ಬಿಡ್ತು. ಒಂದ್ 10 ನಿಮಿಷ ಆದ್ಮೇಲೆ ಕಾಯ್ತಾ ಇದ್ದ, ಮತ್ತೆ ಕೊಟ್ಟಿಗೆ ಬಾಗಲ್ ತೆಗಿತು, 2ನೇ ಹೋರಿ ಓಡಿ ಬಂತು. ಅವನು ನೋಡ್ದ, ಇದು 2ನೇ ಹೋರಿ ಮೊದ್ಲಿಂಕಿಂತ ಭಾರಿ ಇದು. ಅದು ಕಣ್ಣೆಲ್ಲ ಕೆಂಪು ರಾವಿದೆ. ಇವನೇ ನೋಡ್ಕೊಂಡು ನೋಡ್ತಾ ಇದೆ. ಅವನು ಸರಸರ ಓಡಿ ಮರ ಹತ್ತಿ ಕೂತ್ಕೊಂಡ್ಬಿಟ್ಟ ಇದೆ. ಎಲ್ಲಾದ್ರೂ ಒಳಗೆ ಹೋಗ್ಲಿ, ಆ ಹುಡುಗಿ ಹಾಳಾಗೋಲ್ಲ, ಬದುಕಿದ್ರೆ ತಾನೇ ಮದುವೆ ಆಗೋದಕ್ಕಿನ್ನ. ಇಂಥ ಭಾರಿ ಹೋರಿನ ಕಂಡೇ ಇಲ್ಲ, ನಿಲ್ಲೋ ಸಾಧ್ಯ ಇಲ್ಲ, ಬಾಲ ಹಿಡ್ಕೊಳ್ಳೋ ಸಾಧ್ಯ ಇದೆಯಾ, ಬೇಡ ಹೋಗ್ಲಿ ಅಂದ. 3ನೇದೇನಾದ್ರೂ ಸಿಕ್ಕಿತೇನೋ, ಚೆನ್ನಾಗಿರ್ತದೆ ಅಂತ ನೋಡಿದ. ಇವನ್ ದೈವ ಚೆನ್ನಾಗಿತ್ತು, ಬಹಳ ಚೆನ್ನಾಗಿತ್ತು. ಕೊಟ್ಟಿಗೆ ಬಾಗಲ್ ತೆಗಿತು, ಒಂದು ಹೋರಿ ಹೊರಗೆ ಬಂತು. ಹುಡುಗರ ಮುಖದ ಮೇಲೆ ನಗೆ, ಭಾರಿ ಖುಷಿ. ಅದನ್ನ ನೋಡಿದ್ರೆ ಹೋರಿ ನಡೆಯೋಕ್ಕಾಗ್ತಾ ಇಲ್ಲ, ಅಷ್ಟಶಕ್ತವಾದಂತ ಹೋರಿ ಅದು. ಓಡೋದ್ ಹಂಗಿರ್ಲಿ, ನಡೆಯೋಕ್ ಕಷ್ಟಪಡ್ತಾ ಇದೆ, ಒದ್ದಾಡ್ಕೊಂಡು ನಡೀತಾ ಇದೆ. ಇವನಂದ, ಇದೇನ್ರಿ ಬಾಲ ಹಿಡಿಯೋದೇನು, ಕೋಡೆ ಹಿಡಿದು ಹಾಕ್ಬೋದು, ಇದು ಹಿಡ್ಕೊಂಡು ಆರಾಮಾಗಿ ಹಾಕ್ಬೋದು ಅಂತ ನಿಂತ್ಕೊಂಡ. ಕೆಳಗೆ ಬಾಗಿ ಒಂದಿಷ್ಟು ಹಸಿರು ಹುಲ್ಲು ಹಿಡ್ಕೊಂಡ. ಇಳಿಬೇಕಲ್ಲ ತನ್ನ ಕಡೆಗೆ, ಹಸಿರು ಹುಲ್ಲು ತೋರಿಸಿ ಹತ್ರ ಬರ್ತದೆ, ಟಕ್ ಅಂತ ಕುತ್ತಿಗೆ ಹಿಡಿದು ಕಟ್ ಹಾಕೋದು, ಬಾಲ ಹಿಡ್ಕೊಂಡ್ರೆ ಅಷ್ಟೇ ತಾನೆ, ಇನ್ನು ಆರಾಮಾಗ್ಬಿಡು ಅಂತ ಹುಡುಗಿ ಸಿಕ್ಕಳು ನನಗೆ ಅಂತ ಕನಸ್ಕಂಡ. ಹತ್ರ ಬಂತು, ಹುಲ್ ತೋರಿಸಿದ ತಕ್ಷಣ ಹುಲ್ ತಗೊಂಡು ತಿಂದ್ಬಿಡ್ತದು. ಕುತ್ತಿಗೆ ಹಿಡ್ಕೊಂಡು ನೀನ್ ಬಾಲ ಹಿಡಿಬೇಕು ಒಂದ್ ಕೈ ಹಾಕಿದ, ಅದಕ್ಕೆ ಬಾಲನೇ ಇಲ್ಲ. ಅದಕ್ಕೆ ಏನೋ ಆದಾಗ ಬಾಲ ಕತ್ತರಿಸಾಕ್ಬಿಟ್ಟಿರ್ಬೇಕು ಯಾರೋ ಒಬ್ರು, ಅದಕ್ಕೆ ಬಾಲನೇ ಇಲ್ಲ. ಅಂತೂ ನಮ್ಮ ತರುಣನಿಗೆ ಒಂದು ಹೋರಿ ಬಾಲಾನು ಹಿಡಿಲಿಕ್ಕೆ ಆಗ್ಲಿಲ್ಲ. ಪಾಪ ಮದುವೆ ತಪ್ಪೋಯ್ತು. ಜಮೀನ್ ತಳ್ದು ಓಡಿಸಿ, ಅವನ್ನ ನಿಲ್ಸ್ಬೇಡ ಇಲ್ಲಿ ಅಂತ ಓಡಿಸ್ಬಿಟ್ರು. ಕತೆ ಸಂದೇಶ ಇಷ್ಟೇ ಸ್ವಾಮಿ.
ಮುಂದೆ ಸರಿ ಮಾಡಿದ್ರಾಯ್ತು ಅಂತ ಬಂದ ಅವಕಾಶ ಬಿಡ್ತೀವಿ ಪ್ರತಿ ಸಲ ನಾವು. ಈ ಸಲ ಹೋಗ್ಲಿ ಬಿಡಿ, ಮುಂದಿನ ಸಲ ನೋಡೋಣ ಚೆನ್ನಾಗಿರುತ್ತದೆ ಅಂತೀವಿ. ಯಾರಿಗ್ ಗೊತ್ತು, ಮುಂದಿನ ಅಂಶ ಇದಕ್ಕಿಂತ ಭಾರಿ ಇರ್ಬೋದು, ಅಥವಾ ಬಂದ ಅವಕಾಶ ಸಿಗದೇ ಇರ್ಬೋದು. ಅದಕ್ಕೆ ದಯವಿಟ್ಟು ನಾನು ತರುಣರಿಗೆ ಹೇಳೋ ಮಾತು, ಮುಂದೆ ಹಾಕ್ಬೇಡಿ, ನೋಡೋಣ ಇದಾಗ್ಲಿಲ್ಲಲ್ಲ ಮುಂದಿನ ಸಲ ನೋಡೋಣ ಅನ್ಬೇಡಿ. ಯಾಕಂದ್ರೆ ಬಂದ ಅವಕಾಶ ಇದೇ ಅವಕಾಶ ಕೊನೆಯದು ಅನ್ನೋ ಹಾಗೆ ಪ್ರಯತ್ನಿಸಿ ಸಾಧಿಸಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಸಫಲತೆ ಬರ್ತದೆ. ಇದು ಬೇಡ ಬಿಟ್ಬಿಡಿ, ಮುಂದಿನ ಸಲ ನೋಡೋಣ, ಮುಂದಿನದು ಯಾಗೋ ಯಾರಿಗ್ ಗೊತ್ತು. ಆದ್ದರಿಂದ ದಯವಿಟ್ಟು ಯಾವ ಅವಕಾಶ ಬರುತ್ತೋ ಇದೇ ಕೊನೆಯ ಅವಕಾಶ ಅನ್ನೋ ಹಾಗೆ ಪ್ರಯತ್ನ ಮಾಡಿದಾಗ ನಮ್ಮ ಸಫಲತೆ ಆಗ್ತದೆ ಅನ್ನೋ ಮಾತು.